ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾವೀಗ ರೆಡಿಯಾಗಿ ಮಲ್ಲೇಶ್ವರಂಗೆ ಹೊರಟಿದ್ದೀವಿ. ನಾನು ನನ್ನ ತಂಗಿ ನನ್ನ ಮಗ ನಮ್ಮ ಯಜಮಾನ್ರು. ನಮ್ಮ ಪಾಪು ತುಂಬ ದಿನದಿಂದ ಮೆಟ್ರೋಲ್ಲಿ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದ. ತುಂಬ ಸಲ ಕರ್ಕೊಂಡು ಹೋಗಿದ್ದೀನಿ, ಆದರೂ ಅವನಿಗೆ ಮೆಟ್ರೋಲ್ಲಿ ಹೋಗೋಕ್ಕೆ ಅಂದರೆ ತುಂಬ ಇಷ್ಟ. ಮಲ್ಲೇಶ್ವರಮಲ್ಲಿ ತೊಗೊಳೋದೇನೂ ಇಲ್ಲ ಅಂದ್ರೂ ಸುಮ್ಮನೆ ಕರ್ಕೊಂಡು ಹೋಗೋಕ್ಕೋಸ್ಕರ ಮೆಟ್ರೋಲ್ಲಿ ಕರ್ಕೊಂಡು ಹೋಗೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮನೆಯಿಂದ ಗಾಡೀಲಿ ಬಂದು ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಹಾಕಿ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಪಾಪು ಮುಂದೆ ಹೋಗ್ತಾ ಇದ್ವಿ ನೋಡಿ. ಅವನಿಗೆ ಈ ಥರ ಸ್ಟೇರ್ ಕೇಸಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ಲಿಫ್ಟಲ್ಲಿ ಸ್ಟೇರ್ ಕೇಸಲ್ಲಿ ಹೋಗೋದು ಅಂದರೆ ಇಷ್ಟ. ಟಿಕೆಟ್ ತೊಗೋತಾ ಇದ್ದೀವಿ, ಅಲ್ಲೂ ಕೂಡ ಬಂದು ನಿಂತಿದ್ದಾನೆ. ಸಂಡೇ ಆಗಿದ್ದರೂ ಫುಲ್ ಖಾಲಿ ಇತ್ತು ಮೆಟ್ರೋ ಸ್ಟೇಷನ್ ಕೂಡ. ಮಲ್ಲೇಶ್ವರಂ ಕೂಡ ಅಷ್ಟು ಜನ ಇರಲಿಲ್ಲ. ನಾವು ಬೇಗ ಹೋಗಿದ್ವಿ ಅಂತ ಜನ ಇರಲಿಲ್ಲವೋ ಏನೋ ಗೊತ್ತಿಲ್ಲ. ನಾವು ಹೋದಾಗ ಅರೌಂಡ್ 1 o'clock ಆಗಿತ್ತು ಅನಿಸುತ್ತೆ. ಮೆಟ್ರೋ ಫುಲ್ ಖಾಲಿ ಇತ್ತು, ಯಾಕಂದರೆ ಇದೇ ಫಸ್ಟ್ ಸ್ಟಾಪ್ ಅಲ್ವಾ, ಅದಕ್ಕೆ. ಪಾಪು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಬಂದ ತಕ್ಷಣ ಹೋಗ್ಬಿಟ್ಟು ಕೂತ್ಕೊಂಡು ಎಲ್ಲ ಕಡೆ ನೋಡ್ತಾ ಇದ್ದಾನೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಬೇರೆ ಮಾಡ್ತಾ ಇದ್ದಾನೆ. ಅವ್ನು ಫುಲ್ ಆ್ಯಕ್ಟಿವ್, ಒಂದು ಕಡೆ ಕೂತ್ಕೊಂಡಿಲ್ಲ ನೋಡಿ. ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಾನೆ. ನಾವು ಮಲ್ಲೇಶ್ವರಮಲ್ಲಿ ಏನು ತೊಗೊಳೋದಿಲ್ಲ ಅಂದರೂ ಮಲ್ಲೇಶ್ವರಂ ಅಂದರೆ ಹೋಗೋಕ್ಕೆ ಒಂಥರ ಖುಷಿ ಅಲ್ವಾ. ಸುಮ್ಮನೆ ಆದರೂ ಹೋಗಿ ಸುತ್ತಾಡ್ಕೊಂಡು ಬರಬೇಕು ಅನಿಸ್ಬಿಡುತ್ತೆ. ಹೋಗುವಾಗ ಏನೂ ಇಲ್ಲ ತೊಗೊಳೋದು, ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತೀವಿ. ಬಟ್ ಬರುವಾಗ ಏನಾದರೂ ತೊಗೊಂಡು ಬರ್ತೀವಿ. ಮಂತ್ರಿ ಸ್ಕ್ವೇರಲ್ಲೇ ಇಳ್ಕೊಂಡ್ವಿ. ಅಲ್ಲಿಂದ ಮಂತ್ರಿ ಮಾಲ್ಗೆ ಎಂಟ್ರಿ ಇರುತ್ತೆ ಅಲ್ವಾ, ಅಲ್ಲಿಂದ ಮಂತ್ರಿ ಮಾಲಲ್ಲಿ ಹೋಗ್ತಾ ಇದ್ದೀವಿ. ಮಾಲಲ್ಲೂ ನನಗೇನು ತೊಗೊಳೋದಿಲ್ಲ ಅಂತಲೇ ಹೋಗಿದ್ವಿ, ಬಟ್ ಅಲ್ಲಿ ಶಯ್ಯವೆಗೆ ಹೋಗಿದ್ದೆ. ಮಾಲಿಗೆ ಕರ್ಕೊಂಡು ಹೋಗಿದ್ದೀವಿ ಅಂದರೆ ನಮ್ಮ ಪಾಪು ಗೊತ್ತಲ್ಲ, ಅಲ್ಲಿ ಆಟ ಆಡೋದೆ ಮಾತ್ರ ವಾಪಸ್ ಬರೋದೇ ಇಲ್ಲ. ನಾವು ಪ್ಲೇ ಏರಿಯಾಗೆ ಈ ಸಲ ಕರ್ಕೊಂಡು ಹೋಗಲಿಲ್ಲ. ಪ್ಲೇ ಏರಿಯಾಗೆ ಕರ್ಕೊಂಡು ಹೋದ್ರೆ ಅಟ್ಲೀಸ್ಟ್ 2 hour ಆದರೂ ಆಗುತ್ತೆ ಅವನು ಈಚೆ ಬರೋಕ್ಕೆ. ಅಲ್ಲೇ ಒಂದು ರೌಂಡಿಗೆ 100 rupees ಅಂತ ಈ ಥರ ಕಾರು ಜೀಪು ಇರುತ್ತೆ, ಅದರಲ್ಲಿ ಒಂದು ರೌಂಡ್ ಕಳಿಸಿದ್ವಿ. ಆದರೂ ಅವನಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಂದು ಇಲ್ಲ ಇನ್ನೊಂದು ರೌಂಡು ಅಂದು ಹೋಗ್ತಾ ಇದ್ದ. ಅವನಿಗೆ ಕಾರು ಜೀಪು ಅಂದರೆ ಸಖತ್ ಇಷ್ಟ. ಈ ಥರ ಯಾವಾಗಲೂ ಕೇಳ್ತಾ ಇರ್ತಾನೆ, ನನಗೆ ಈ ಥರದ್ದೊಂದು ಬೇಕು ಅಂತ. ನಾವು ಈ ಥರದ್ದೊಂದು ತೊಗೊಂಡಿದ್ವಿ, ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ವಾಪಸ್ ಕೊಟ್ವಿ. ನೋಡಿ, ಅವರು ರಿಮೋಟಲ್ಲಿ ಪ್ಲೇ ಮಾಡ್ತಾ ಇದ್ರು, ಅವನು ಸುಮ್ಮನೆ ಆದರೂ ಸ್ಟೇರಿಂಗ್ ತಿರುಗಿಸ್ತಾ ಇರ್ತಾನೆ. ಬಾ ಅಂತ ಕರಿತಾ ಇದ್ದಾರೆ ಅವರಪ್ಪ, ಬಟ್ ಅವ್ನು ಬರ್ತಾ ಇಲ್ಲ. ಅವನು ಇನ್ನೊಂದು ರೌಂಡು ಅಂತ. ಅಲ್ಲಿ ನಿಂತಿರೋ ಎಲ್ಲ ವೆಹಿಕಲ್ಗೂ ನಾನು ಅದರಲ್ಲಿ ಹೋಗ್ತೀನಿ, ಟ್ರೈನಲ್ಲಿ ಹೋಗ್ತೀನಿ ಅಂತಲೇ ಕೇಳ್ತಾ ಇರ್ತಾನೆ. ಕೊನೆಗೂ ಬಲವಂತದಿಂದ ಎತ್ಕೊಂಡು ಬಂದ್ವಿ. ಆದರೂ ಬಂದಮೇಲೂ ಹಠ ಮಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ನೋಡಿ, ನನಗೆ ಇನ್ನೊಂದು ರೌಂಡ್ ಬೇಕು ಅಂತ. ಅಲ್ಲಿಂದ ಹೊರಗಡೆ ಬಂದರೆ ಇದು ಫುಲ್ ಒಂದು ಲೈನ್ ಸ್ಟಾಲ್ ಹಾಕಿದ್ರು. ಮಂತ್ರಿ ಮಾಲಿಂದ ಹೊರಗಡೆ ಇರುತ್ತೆ ಇದು ಫುಲ್ ಸ್ಟಾಲಲ್ಲಿ ಏನಿರುತ್ತೋ ಸೇಮ್ ಮೆಟೀರಿಯಲ್, ಸೇಮ್ ಕ್ವಾಲಿಟಿ ಎಲ್ಲನೂ ಸ್ಟ್ರೀಟ್ ಸೈಡಲ್ಲೂ ಇರುತ್ತೆ. ಬಟ್ ಪ್ರೈಸ್ ಸ್ವಲ್ಪ ಇದಕ್ಕೆ ಹೋಲಿಸ್ಕೊಂಡ್ರೆ ಸ್ಟ್ರೀಟ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಮಲ್ಲೇಶ್ವರಂ ಶಾಪಿಂಗ್ ರೋಡ್. ಇದು ಸ್ವಲ್ಪ ನೋಡಿ ಕಡಿಮೆನೇ ಇದ್ದಾರೆ ಜನ. ಮಲ್ಲೇಶ್ವರಂ ಹೋದರೆ ಹೆಣ್ಮಕ್ಳಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಬ್ಯಾಗಿಂದ ಇಟ್ಕೊಂಡು ಡ್ರೆಸ್ಸು ಎಲ್ಲ ಸಿಗುತ್ತೆ. ಅದಕ್ಕೆ ಎಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಡೋದು ಅನಿಸುತ್ತೆ. ನಾವೇನು ತೊಗೊಳ್ಳಿಲ್ಲ ಅಂದ್ರೂ ಅಲ್ಲಿ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನ. ಇದೆಲ್ಲ ಜ್ಯುವೆಲರಿನೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಇದೆಲ್ಲ ಚೋಕರ್ ಸೆಟ್ ಎಲ್ಲ 650-800ಗೆಲ್ಲ ಸಿಗ್ತಾಯಿತ್ತು, ಚೆನ್ನಾಗಿರೋದು. ಅಲ್ಲೇ ಶಾಪಿಂಗ್ ಕಂಟಿನ್ಯೂ ಮಾಡ್ತಾ ಸ್ನ್ಯಾಕ್ಸಿಗೆ ಅಂತ ಸುಮ್ಮನೆ ಒಂದು ಸ್ವೀಟ್ ಕಾರ್ನ್ ತೊಗೊಂಡ್ವಿ. ಚಪ್ಪಲ್ ಕೂಡ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಇಲ್ಲಿ ನನ್ನ ತಂಗಿ ಒಂದು ಜೊತೆ ತೊಗೊಂಡ್ಳು. ಇಲ್ಲಿ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಏನೇನು ತೊಗೊಂಡ್ವಿ ಅಂತ. ನಾವು ಅಲ್ಲಿಂದ ಬೇಗ ಹೊರಟ್ವಿ, ಯಾಕಂದರೆ ಬಿಸಿಲು ಕೂಡ ಜಾಸ್ತಿ ಇತ್ತು. ಸಂಜೆ ಆಗ್ತಾ ಜನ ಕೂಡ ಜಾಸ್ತಿ ಆಗ್ತಾ ಇದ್ರು. ಅಲ್ಲಿಂದ ಬರ್ತಾ ಫ್ಲವರ್ ಮಾರ್ಕೆಟಲ್ಲಿ ಹೂವು ನೋಡೋದೇ ಒಂಥರ ಚಂದ. ಮನೆಗೆ ಬಂದು ಏನೇನು ತಂದೆ ಅಂತ ಹೇಳ್ತೀನಿ ನೋಡಿ. ಇದೊಂದು ಸ್ಲಿಮ್ ಬ್ಯಾಗ್ ತೊಗೊಂಡೆ. ಇದು ಸ್ಲಿಮ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು, ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಇದೇ ಥರ ಬ್ಯಾಗು ಬೇರೆ ಇತ್ತು, ಬಟ್ ಕಲರ್ ಬೇರೆ ಇತ್ತು. ನನ್ನ ಹತ್ರ ವೈಟಲ್ಲಿ ಇರಲಿಲ್ಲ, ನಾನು ಇನ್ನೂ ಬೇರೆ ಥರ ಬೇಕಿತ್ತು ವೈಟು, ಬಟ್ ಇದೇ ಸಿಕ್ಕಿದ್ದು. ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಇದನ್ನೇ ತೊಗೊಂಡೆ. ಇದು 300 rupees. ಚೆನ್ನಾಗಿತ್ತು. ಇದರಲ್ಲಿ ನಮ್ಮ ಪಾಪದೊಂದು ಜೊತೆ ಬಟ್ಟೆ ಇಟ್ಕೊಂಡು ಒಂದೊಂದು ಬಾಟ್ಲು ಕೂಡ ಇಟ್ಕೋಬೋದು. 2 ಜಿಪ್ ಇತ್ತು ಇದರಲ್ಲಿ. ಆಮೇಲೆ ನನ್ನ ತಂಗಿ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ಳು. ನಾನು ಇದನ್ನು ಅಲ್ಲೇ ತೋರಿಸ್ದೆ ಯಾವ್ದು ತೊಗೊಂಡಿದ್ದಾಳೆ ಅಂತ. ನಮ್ಮ ಅಮ್ಮಗೆ ಮನೇಲಿ ಹಾಕ್ಕೊಳ್ಳೋಕ್ಕೆ ಅಂತ 2 ನೈಟಿ ತೊಗೊಂಡೆ. ಅರೌಂಡ್ 300 rupees ಈಚ್ ಅನಿಸುತ್ತೆ ಇದು. ಮಂತ್ರಿ ಮಾಲಲ್ಲೇ ನಾನು ಶಯ್ಯವೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೇ ಅರೌಂಡ್ 40% ಆಫ್ ಇತ್ತು ಅನಿಸುತ್ತೆ. ಈಗ ಬಿಸಿಲಿರೋದ್ರಿಂದ ಎಲ್ಲರೂ ಕೈಯಲ್ಲಿ ಫ್ಯಾನ್ ಇಟ್ಕೊಂಡು ಓಡಾಡ್ತಿರ್ತಾರಲ್ಲ, ಹ್ಯಾಂಡ್ ಫ್ಯಾನು, ಚಿಕ್ಕ ಫ್ಯಾನು. ಅದನ್ನು ನೋಡಿ ಪಾಪು ನನಗೂ ಬೇಕು ಅಂತ ಕೇಳ್ತಿದ್ದ. ಅಲ್ಲೊಂದು ಶಾಪಲ್ಲಿ ಇಟ್ಕೊಂಡಿದ್ರು, ಅದನ್ನೊಂದು ತೊಗೊಂಡ್ವಿ. ಇದು ಒಂದು 250 rupees ಅನಿಸುತ್ತೆ. ಇದು
ಕಡಿಮೆ ಜಾಸ್ತಿ ಎಲ್ಲ ಮಾಡ್ಕೋಬೋದು. ಇದಕ್ಕೊಂದು ಕ್ಯೂಟ್ ಆಗಿರೋ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಚಾರ್ಜರ್ ಕೊಟ್ಟಿದ್ದಾರೆ, ಚಾರ್ಜ್ ಹಾಕೋಬಹುದು. ನಾನು ಬೆಳಗ್ಗೆ ಹೋಗುವಾಗ ದೋಸೆಗೆ ನೆನೆಸಿದ್ದೆ. ನಾನು ಈ ಮೆಜರ್ಮೆಂಟಲ್ಲೇ ದೋಸೆಗೆ ಯಾವಾಗಲೂ ನೆನೆಸೋದು. 2 ಲೋಟ ಅಕ್ಕಿ ಹಾಕಿದ್ದೀನಿ. ಇಲ್ಲಿ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಆ ಕಪ್ಪಲ್ಲಿ ಒಂದು 1/4 ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಉದ್ದಿನಬೇಳೆ ಜಾಸ್ತಿ ಹಾಕಲ್ಲ ನಾನು. ಮೆಂತ್ಯ ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಂದ್ರೆ 1 ಸ್ಪೂನು ಹಾಕ್ಕೋಬೋದು. ಕಡಲೆಬೇಳೆನೂ ಸ್ವಲ್ಪ ಕಡಿಮೆನೇ, 1/4 ಕಪ್ಪು. ಇದು ಮಸೂರ್ ದಾಲು. ನಾನು ಇದೆಲ್ಲ ಸೇರಿ 1 ಕಪ್ ಮೆಜರ್ಮೆಂಟಲ್ಲಿ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ತೊಗೊಂಡಿಲ್ಲ ನಾನು, ಹೆಸರು ಕಾಳು ತೊಗೊಂಡಿದ್ದೀನಿ. ಅದೊಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 7-8 ಸಲ ತೊಳಿಬೇಕು. ಅಕ್ಕಿ ಮತ್ತು ಕಾಳು 2 ತೊಳೆದು ನೆನೆಸ್ತಾ ಇದ್ದೀನಿ. ಬೆಳಗ್ಗೆ 11 ಗಂಟೆಗೆ ನೆನೆಸಿದ್ದು. ಒಂದು 2 ಸ್ಪೂನ್ ಕಡಲೆ ಬೀಜ ಕೂಡ ಹಾಕಿದ್ದೀನಿ. 11 ಗಂಟೆಗೆ ನೆನೆಸಿದ್ದು ನಾನು ಈವ್ನಿಂಗ್ ಒಂದು 7 ಗಂಟೆಗೆ ರುಬ್ಬಿದ್ದೀನಿ. ಇಲ್ಲಿ ರುಬ್ಬಿರೋ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫರ್ಮೆಂಟೇಷನ್ ಆಗಿದೆ. ಈ ಥರ ಕಾಣಿಸುತ್ತೆ ನೋಡಿ. ಅದಕ್ಕೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಆಯ್ತು. ನಾನಿಲ್ಲಿ ದೋಸೆಗೆ ಮಸಾಲೆ ರುಬ್ಕೋತಾ ಇದ್ದೀನಿ. 1 ಈರುಳ್ಳಿ, 1 ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಇದೆ. ಒಂದು 8ರಿಂದ 10 ಬ್ಯಾಡಗೆ ಮೆಣಸಿಕಾಯಿ ಇದೆ. ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ಬ್ಯಾಡಗೆ ಮೆಣಸಿಕಾಯಿ ನೆನೆಸ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಫುಲ್ ದೋಸೆ ಹಿಟ್ಟಿಗೆ ಹಾಕೋತೀನಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಾವು ಹೋಟೆಲಲ್ಲಿ ಮಸಾಲೆ ದೋಸೆ ಏನು ತಿಂತೀವೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಯಾವುದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದು, ಬಟ್ ಮಾಡಿದ್ಮೇಲೆ ಅಂತೂ ಸಖತ್ ಇಷ್ಟ ಆಯಿತು ನನಗೂ. ದೋಸೆ ಕಲರ್ ಕೂಡ ಫುಲ್ ರೆಡ್ಡಾಗಿ ಬರುತ್ತೆ ಬ್ಯಾಡಗೆ ಮೆಣಸಿಕಾಯಿ ಹಾಕಿರೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ದೋಸೆ ಹಾಕೊಂಡ್ರೆ ಸಖತ್ತಾಗಿ ಕಲರ್ ಬರುತ್ತೆ. ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡೋದೇನು ನಾನು ರೆಸಿಪಿ ತೋರಿಸಿಲ್ಲ ನಿಮಗೆ, ಸುಮ್ಮನೆ ಇಲ್ಲಿ ಮೇಲೆ ಹಾಗೆ ತೋರಿಸಿದ್ದೀನಿ. ಏನಂದರೆ ಎಲ್ರಿಗೂ ಗೊತ್ತಿರುತ್ತೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತಾರೆ ಅಂತ. ದೋಸೆ ಮಾತ್ರ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಆ ಕಲರ್ ನೋಡಿದ್ರೆ 2 ದೋಸೆ ತಿನ್ನೋ ಜಾಗದಲ್ಲಿ 3 ದೋಸೆ ತಿಂತಾರೆ. ನಾನು ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ 2 ಮಾಡಿದ್ದೆ. ಬರೀ ಪಲ್ಯ ಮಾಡಿದ್ರೆ ಸಾಕು ಈ ದೋಸೆಗೆ, ಯಾಕಂದರೆ ಸ್ವಲ್ಪ ನಾವು ಮಸಾಲೆ ಕೂಡ ರುಬ್ಬಿ ಹಾಕಿರ್ತೀವಲ್ಲ, ಆಲೂಗಡ್ಡೆ ಪಲ್ಯ ಒಂದೇ ಸಾಕಾಗುತ್ತೆ. ನಾರ್ಮಲ್ ದೋಸೆ ಮಾಡೋದಕ್ಕಿಂತ ಈ ಥರ ಒಮ್ಮೆ ಮಾಡಿ ನೋಡಿ. ದೋಸೆ ಹಿಟ್ಟಿನ ಕಲರ್ ನೋಡಿ ಹೇಗಿದೆ. ನನಗೂ ಇಷ್ಟ ಆಯಿತು, ನಮ್ಮ ಮನೆಯವರೆಲ್ರಿಗೂ ಇಷ್ಟ ಆಯಿತು. ದೋಸೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದು ಅಂದರೆ ಯಾರಿಗಿಷ್ಟ ಹೇಳಿ? ನಾನಂತೂ ದೋಸೆ ಲವರು, ಅದಕ್ಕೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ದೋಸೆ ಇಷ್ಟ ಆಗುತ್ತೆ ಅವರಿಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು. ನನ್ನ ವೀಡಿಯೋಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನ್ಯೂ ವ್ಲಾಗರ್. ಶಾರ್ಟ್ಸಲ್ಲಿ ತುಂಬ ವಿಡಿಯೋ ರೆಸಿಪೀಸ್ ಹಾಕಿದ್ದೀನಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.